ರಾಜ್ಯಾಧ್ಯಕ್ಷ ಇವತ್ತು ಈ ಪ್ರೆಸ್ ಮೀಟಿಂಗ್ ಮಾಡ್ತಾ ಇರೋ ಕಾರಣನೇ ಹಲವಾರು ಜನರಿಗೆ ನ್ಯಾಯ ಸಿಗ್ತಾ ಇಲ್ಲ. ಬೇರೆ ಸಂಘಟನೆಯಲ್ಲಿ ನಾನಿದ್ದೆ ರಾಜ್ಯ ಉಪಾಧ್ಯಕ್ಷನಾಗಿ, ಅದರಲ್ಲಿ ಹೋರಾಟ ಮಾಡಿ ಮಾಡಿ ನನಗೆ ಸಾಕಾಗಿದೆ. ಎಷ್ಟೇ ಹೋರಾಟ ಮಾಡ್ತಾರೋ ನ್ಯಾಯ ಸಿಕ್ಕ ಟೈಮಲ್ಲಿ ದುಡ್ಡುಗಳು ಇಸ್ಕೊಂಡು ಅದು ಅವ್ರಿಗೆ ಬಡವ್ರಿಗೆ ನ್ಯಾಯ ಸಿಗ್ತೀರ ಆ ಬಡವ್ರು ಬಂದು ನಮ್ಮ ಹತ್ರ ಕಣ್ಣೀರು ಬಿಡೋದು ಭಾಳ ವೇದನೆ ಆಗಿದೆ. ಅದಕ್ಕೋಸ್ಕರ ಇವತ್ತು ನಾನು ನನ್ನ ಸಂಘಟನೆ ರಾಜ್ಯ ಅಧ್ಯಕ್ಷನಾಗಿ ಇವತ್ತು ಇಲ್ಲಿ ಬಂದಿದ್ದೀನಿ ಪ್ರೆಸ್ ಮೀಟ್ ಮಾಡೋಕ್ಕೋಸ್ಕರ. ಈ ನ್ಯೂಸ್ ಬಂದು ಎಲ್ಲರಿಗೂ ತಲುಪಿಸ್ಬೇಕು ಅಂತಲೇ ಇವತ್ತು ನಾನು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ನನಗೆ ಉತ್ಸಾಹ ರಾಜ್ಯಾಧ್ಯಕ್ಷರಾಗಿದ್ದಾರೆ ಅಹಿಂದ ರಕ್ಷಣಾ ವೇದಿಕೆಯಲ್ಲಿ ಅವರು ನನಗೆ ಉತ್ಸಾಹ ಪಡಿಸು, ಅವರು ನಾನು ಒಂದೇ ಸಂಘಟನೆಯಲ್ಲಿ ಇದ್ದು ಹೋರಾಟ ಮಾಡಿ ಮಾಡಿ ಸಾಕಾಗಿದೆ ನಮಗೆ. ಅದಕ್ಕೋಸ್ಕರ ಇವತ್ತು ನನ್ನ ಜೊತೆ ಕೈ ಎತ್ತೋಕ್ಕೋಸ್ಕರ ಇವರೆಲ್ಲ ಅಶೋಕ್ ಅಂತ ಇದ್ದಾರೆ, ಅವರು ರಾಜ್ಯ ಉಪದೇಶಕರಾಗಿದ್ದಾರೆ. ಅವರು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಿ ಮಾಡಿ ಅವರು ಸಾಕಾಗಿದೆ. ಸರ್ ನಾವು ನಿಮ್ಮ ಜೊತೆ ಇರಬೇಕಂದ್ರೆ ನಮಗೆ ನೀವು ರಾಜ್ಯಾಧ್ಯಕ್ಷರಾಗಿ ಆಗಿರಬೇಕು, ಇಲ್ಲಾಂದ್ರೆ ನಾವು ಹೋರಾಟ ಮಾಡೋಕ್ಕಾಗಲ್ಲ. ಇನ್ನೊಬ್ಬರು BT ಶಿವಕುಮಾರ್ ಡೆಪ್ಯೂಟಿ ಸೆಕ್ರೆಟರಿ ಆಫ್ ಕರ್ನಾಟಕ ರಿಟೈರ್ಡ್ ಆಗಿದ್ದಾರೆ. ಅವರು ನನಗೆ ಭಾಳ ಉತ್ಸಾಹ ಮಾಡಿದ್ರು, ನೀನೇನೇ ಹೋರಾಟ ಮಾಡಿದ್ರೂ ನಿನಗೆ ಮಾನ್ಯ ಮುಖ್ಯಮಂತ್ರಿವರೆಗೂ ಹೋಗ್ಬೇಕಂತ ನನ್ನ ಆಸೆ. ಅವ್ರ ಹತ್ರ ಕೂಡ ಹೋಗಿ ಮಾತಾಡ್ಬೇಕಂತ ಇದ್ದೀನಿ. ನ್ಯಾಯ ಸಿಗ್ತಾ ಇಲ್ಲ ಅಂತ ಬೋಗನಹಳ್ಳಿಯಲ್ಲಿ SCಗೆ ಪಾಪ ಹಲವಾರು ಜಮೀನುಗಳು ನಾವು ಹೋರಾಟ ಮಾಡಿ ಅವ್ರಿಗೆ ಕೊಟ್ಟಿದ್ದೀವಿ. ಅವರು ಪಾಪ ಗಾರ್ಮೆಂಟ್ಗಳಲ್ಲಿ ಕೆಲಸ ಮಾಡಿ ಕೂಲಿ ಕೆಲಸ ಮಾಡಿ ಸ್ವಲ್ಪ ಕಾಸು ತಂದು ಕೊಟ್ಟು ಆ ಜಮೀನುಗಳನ್ನು ತಗೊಂಡಿದ್ದಾರೆ. ಆದ್ರೆ ಆ ಜಾಗದಲ್ಲಿ ಆ ಬಡವರಿಗೆ ಕಣ್ಣೀರು ಬಿಡ್ತಾರ ನನ್ನ ಕೈಯಲ್ಲಿ ನೋಡೋದಕ್ಕಾಗ್ತಲ್ಲ. ಅದಕ್ಕೆ ಇವತ್ತು ಸಾಹೇಬರು ಕಿರಣ್ ಕೂಡ ನನ್ನ ಜೊತೆ ಇದ್ದಾರೆ ಹೋರಾಟ ಮಾಡ್ಲಿಕ್ಕೋಸ್ಕರ, ಆ ಬಡವರಿಗೋಸ್ಕರ ಹೋರಾಟ ಮಾಡ್ಬೇಕಂತಾನೆ ನಾನು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ನಾನು ಈ ಸಂಘಟನೆ ಮಾಡಿ ದುಡ್ಡು ಮಾಡ್ಬೇಕಂತ ಒಂದು ಕ್ಷಣ ನನಗೆ ಒಂದು ಸೆಕೆಂಡ್ ನನ್ನ ಮೈಂಡಲ್ಲಿ ಇಲ್ಲ. ಆದರೆ ನಾನು ಒಂದು ಸಿವಿಲ್ ಇಂಜಿನಿಯರ್, ನಂದೇ ಒಂದು ಕನ್ಸ್ಟ್ರಕ್ಷನ್ ಕಂಪನಿ ನಾನು ನಡೆಸ್ತಾ ಇದ್ದೀನಿ. ಆದರೆ ನಾನು ಇದರಿಂದ ನಾನು ದುಡಿಮೆ ಬಾಕಂತ ಸಂಘಟನೆ ನಾನು ಮಾಡಿಲ್ಲ. ಬಡವರಿಗೋಸ್ಕರ ನ್ಯಾಯ ಕೊಡ್ಬೇಕಂತಾನೆ ಈ ಸಂಘಟನೆಗೆ ಇಷ್ಟು ಹಲವಾರು ಜನ ನನ್ನ ಹತ್ರ ಬರೋಕ್ಕೆ ರೆಡಿಯಾಗಿದ್ರು. ಸ್ವಲ್ಪ ಜನ ಸಾಕು ಅಂತ ಕರ್ಕೊಂಡು ಬಂದಿದ್ದೀನಿ. ಈ ಮಾತುಗಳನ್ನು ಮತ್ತೆ ಪತ್ರಿಕಾ ಮತ್ತು ಮಾಧ್ಯಮದವರಿಗೆ ಏನು ಕಳೆದ ಹಿಂದೆಗಡೆ ನಾವು ಸುಮಾರು 25 ವರ್ಷಗಳಿಂದ ಸತತವಾಗಿ ಸಂಘಟನೆಯಲ್ಲಿ ಕೈ ಜೋಡಿಸಿ ಒಂದು ಸಂಘಟನೆಯಲ್ಲಿ ನಾವು ಸೇರ್ಪಡೆ ಆಗಿದ್ವಿ. ನಾನು ಆ ಸಂಘಟನೆಯಲ್ಲಿ 5 ವರ್ಷದ ಹಿಂದೆನೇ ಸಂಘಟನೆಯನ್ನು ತೊರೆದು ಕರ್ನಾಟಕ ಅಹಿಂದ ರಕ್ಷಣಾ ಸಮಿತಿ ಅಂತೇಳಿ ಒಂದು ಸಂಘಟನೆ ಮಾಡ್ಕೊಂಡಿದ್ವಿ. ಮತ್ತು ಸತತವಾಗಿ ನಾವು ಏನು ದಲಿತರಿಗೆ ಮತ್ತು ಅಹಿಂದ ವರ್ಗದ ಹಿಂದುಳಿದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಏನೇ ತೊಂದರೆ ಆದರೆ ಮತ್ತು ಅವ್ರಿಗೆ ಸರ್ಕಾರದಿಂದ ಸಿಗಬೇಕಾಗತ್ತ ಸವಲತ್ತುಗಳನ್ನ ನಾವು ಒದಗಿಸ್ಕೊಡ್ತಾ ಇದ್ದೀವಿ. ಈ ಹಿಂದೆ ಇದೇ ನಮ್ಮ ಜಯಕುಮಾರ್ ಅವರು ಒಂದು ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ರಾಜ್ಯ ಉಪಾಧ್ಯಕ್ಷರಾಗಿ. ಭಾಳ ನೋವಿನಿಂದ ನನ್ನ ಹತ್ರ ಹೇಳ್ಕೊಂಡ್ರು, ಸರ್ ನಾನು ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಬಡವ್ರಿಗೆ ಬಗ್ಗರಿಗೆ ಅಂತೇಳಿ ನಾನು ಅವ್ರಿಗೆ ನ್ಯಾಯ ಒದಗಿಸಕ್ಕೆ ಹೋದರೆ ಏನು ರಾಜ್ಯಾಧ್ಯಕ್ಷರಿದ್ದಾರೆ ಅವರು ದುಡ್ಡಿನ ಆಮಿಷಕ್ಕೆ ಒಳಗಾಗಿ ರಾಜಕಾರಣಿಗಳ ಒಂದು ಕರೆಗೆ ಅವರು ಒಗ್ಗೂಡಿ ನಾನು ಕರ್ಕೊಂಡೋದಂತ ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ. ಅದರಿಂದ ನಾನು ಕೂಡ ಒಂದು ಸ್ವಂತ ಸಂಘಟನೆಯನ್ನ ಪ್ರಾರಂಭಿಸಿ ಆ ಸಂಘಟನೆಯಲ್ಲಿ ಯಾರು ಅನ್ಯಾಯಕ್ಕೆ ಒಳಗಾಗಿದ್ದಾರೆ ಅವ್ರಿಗೆ ನಾನು ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ನನ್ನ ಹತ್ರ ಕೇಳ್ಕೊಂಡಾಗ ಆಯಿತು ಸರ್ ನಿಮ್ಮ ಹಿಂದೆ ನಾವು ಇರ್ತೀವಿ, ನಾವು ಏನು ಅಹಿಂದ ವರ್ಗದ ಜನಾಂಗಕ್ಕೆ ಇವತ್ತು ನಾವು ಏನು ಅವ್ರಿಗೆ ಅನುಕೂಲಗಳು ಮಾಡಿಕೊಡ್ತಾ ಇದ್ದೀವಿ. You know what, the poor people are not getting the rights. In Hulali, we have the sites there where the poor people are taking the sites there and they are not getting the rights there. They are given the hard working money over there. Though they are given their hard working money, all this rowdyism, all this gundaism, coming and cheating them, not giving their property, where will these people go? Who will give the rights for these people? I am here to fight for the rights. I am here to support the poor people. I am not here to make money from this charity. I have people who can lift their hands and stand with me because they know that I am standing for the rights. One of Deputy Secretary of Karnataka, Shivkumar, also is there on the way. He is coming here. He is also wanted to come and speak here, some of the words here, what he has gone through and what he has seen in me.
He is the one who was keep on encouraging me to just go and help the poor. Until you do your trust, you cannot do anything else. Don't trust this previous presidents. That is what I'm here. One person who was encouraging me was Kiran sir. He was there always with me since. ಈ ಕಡೆ ಎಲ್ಲ ನನ್ನ ಸಂಘಟನೆ ಆಲ್ರೆಡಿ ಬೋರ್ಡ್ಗಳು ಹಾಕಿದ್ದಾರೆ ಅಲ್ಲಿ. ಈ ಕಡೆ ಇರೋರೆಲ್ಲ ನಾನೇ ಅವ್ರಿಗೆ ರಾಜ್ಯಾಧ್ಯಕ್ಷನಾಗಿ ಆಗ್ಬೇಕಂತ ಅವ್ರು ಆಸೆ ಪಡ್ತಾ ಇದ್ದಾರೆ. ಮಾಗಡಿ ರೋಡ್ ಕಡೆ ಇದ್ದಾರೆ, ಮಾಗಡಿ ರೋಡ್ ಕಡೆ ಆಲ್ರೆಡಿ ಅವ್ರು ಇದ್ದಾರೆ. ಬಟ್ ಇಡೀ ಕರ್ನಾಟಕದಲ್ಲಿ ನನಗೆ ಜನ ಬಂದು ಉತ್ಸಾಹ ಪಡಿಸ್ತಾ ಇದ್ದಾರೆ. ನಾನೇ ರಾಜ್ಯಾಧ್ಯಕ್ಷನಾಗಿ ಆಗ್ಬೇಕು, ಅವ್ರಿಗೆ ಸಹಾಯ ಮಾಡ್ಬೇಕಂತ ದಾಂಡೇಲಿಯಲ್ಲಿ ಹೋಗ್ಬಿಟ್ಟು ಅವ್ರಿಗೆ ನಾನು ಸಹಾಯ ಮಾಡಿರೋದು. ಅವ್ರಿಗೆ ಗೌರ್ಮೆಂಟಿಂದ ಸ್ವಲ್ಪ ಜಾಗಗಳು ತಗೊಂಡು ಅವ್ರಿಗೆ ಸ್ವಲ್ಪ ಚಿಕ್ಕ ಮನೆಗಳು ಮಾಡ್ಬೇಕಂತ ಅಲ್ಲಿರೋ ಜಿಲ್ಲಾ ಅಧ್ಯಕ್ಷನಿಗೆ ನಾನು ಹೇಳಿದ್ದೀನಿ. ಮಾಡ್ತಾ ಇದ್ದಾರೆ ಕೆಲಸಗಳು. ಅದು ನನಗೆ ತಡೆಗಳು ಆಗ್ತಾ ಇರೋದ್ರಿಂದನೇ ನಾನೀಗ ರಾಜ್ಯಾಧ್ಯಕ್ಷನಾಗಿ ಇದು ಮಾಡ್ತಾ ಇದ್ದೀನಿ. ಸರ್ ಇದಕ್ಕೆ ಮುಂಚೆ ನಾನು ಬಂದು 6 ವರ್ಷ ಹೋರಾಟ ಮಾಡಿದೆ ಸರ್. ಕರ್ನಾಟಕ ದಲಿತ ರಕ್ಷಣಾ ವೇದಿಕೆಯಲ್ಲಿ ನಾನು 6 ವರ್ಷ ಹೋರಾಟ ಮಾಡಿದೆ. ಸಮಸ್ಯೆ ಏನಂದ್ರೆ ಅದರಲ್ಲಿ ನಾನು ನ್ಯಾಯ ಸಿಗ್ಲಿಲ್ಲ. ಈಗ ನನಗೆ ಸಿಗ್ಲಿಲ್ಲ. ನನಗೆ ಆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀವಿ. ಮತ್ತೆ ನಮ್ಗೆ ದೇವಸ್ಥಾನ ಬೇಕು, ಆ ಜಾಗ ಬೇಕು. ಗೌರ್ಮೆಂಟ್ ಜಾಗ ಕೊಟ್ಟಿರೋದು, ಗೌರ್ಮೆಂಟ್ ಜಾಗದಲ್ಲಿ ಮಶಾನ ಇದೆ. ಇದು ನಮ್ಗೆ ನ್ಯಾಯ ಸಿಗುವವರೆಗೂ ನಾವು ಹೋರಾಟ ಮಾಡ್ತೀವಿ.